ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಒಂದು ಸ್ನ್ಯಾಕ್ಸ್ ರೆಸಿಪಿ, ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಚೀಸ್ ಕಾರ್ನ್ ಬಾಲ್ಸ್ ಮಾಡೋದನ್ನು ನೋಡೋಣ. ಇದಕ್ಕೆ ನಾನು 3 ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಸ್ವೀಟ್ ಕಾರ್ನನ್ನು ಹಾಕ್ತಾ ಇದ್ದೀನಿ. ಅರ್ಧ ಸ್ವೀಟ್ ಕಾರ್ನನ್ನು ಹಾಗೆ ಹಾಕ್ತಾ ಇದ್ದೀನಿ ಮತ್ತು ಅರ್ಧ ಸ್ವೀಟ್ ಕಾರ್ನ್ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಒಂದು ಸಣ್ಣದಾಗಿ ಹೆಚ್ಚಿರುವ ಕ್ಯಾಪ್ಸಿಕಮ್, ಒಂದು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಮತ್ತು 1 ಚಮಚ ಆಗುವಷ್ಟು ಮಿಕ್ಸ್ಡ್ ಹರ್ಬ್ಸ್, 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಅರ್ಧ ಚಮಚ ಮೆಣಸಿನ ಪುಡಿ ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ, 3 ರಿಂದ 4 ಚಮಚ ಆಗುವಷ್ಟು ಬ್ರೆಡ್ ಕ್ರಮ್ಸ್ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಹೀಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 2 ಚಮಚ ಆಗುವಷ್ಟು ಮೈದಾ ಹಿಟ್ಟು ಮತ್ತು 2 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳಿ. ಒಂದು ಅರ್ಧ ಚಮಚ ಮಿಕ್ಸ್ಡ್ ಹರ್ಬ್ಸು, ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೆಮಿ ತಿಕ್ಕಾಗಿ ಬ್ಯಾಟರ್ ಮಾಡ್ಕೊಳ್ಳಿ. ಈ ಥರ. ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಮಾಡಿರೋ ಆಲೂಗಡ್ಡೆ ಮಿಕ್ಸರಿಂದ ಈ ಥರ ಬಾಲ್ಸ್ ಆಗಿ ಮಾಡಿಕೊಂಡು ಮಧ್ಯದಲ್ಲಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ಅದ್ರ ಮಧ್ಯ ಚೀಸ್ ಇಡಿ ಮತ್ತು ಮುಚ್ಚಿ ಈ ಥರ ಸ್ಲರಿಯಲ್ಲಿ ಡಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೋಟ್ ಆಗಬೇಕು. ಅದಾದ ಮೇಲೆ ನಾವು ಮಾಡಿರೋ ಬ್ರೆಡ್ ಕ್ರಮ್ಸಲ್ಲಿ ಅದರಲ್ಲೂ ಕೂಡ ಎದ್ದು ಚೆನ್ನಾಗಿ ಕೋಟ್ ಮಾಡಬೇಕು. ಈ ಥರ ಎಲ್ಲ ಬಾಲ್ಸ್ ಮಾಡಿಟ್ಕೊಳ್ಳಿ. ಈಗ ನಾವು ನೆಕ್ಸ್ಟ್ ಡಬಲ್ ಕೋಟ್ ಮಾಡಬೇಕು. ಡಬಲ್ ಕೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಒಳಗಿಂದ ಎಲ್ಲ ಚೀಸು ಅದೆಲ್ಲ ಹೊರಗೆ ಬರಬಾರ್ದು ಅಂತೇಳಿ ಈ ಥರ ಡಬಲ್ ಕೋಟ್ ಮಾಡಬೇಕು. ಈ ಪ್ರೊಸೆಸನ್ನು ಎಲ್ಲ ಬಾಲ್ಸ್ಗೆ ರಿಪೀಟ್ ಮಾಡಿ. ಈ ಥರ ಎಲ್ಲ ಬಾಲ್ಸನ್ನು ಮಾಡಿದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. 30 ನಿಮಿಷ ಸೆಟ್ ಮಾಡಲು. 30 ನಿಮಿಷ ಆದಮೇಲೆ ಡೀಪ್ ಫ್ರೈ ಮಾಡಬೇಕು. ಹೀಟ್ ಮಾಡಿರೋ ಎಣ್ಣೆಯಲ್ಲಿ ಚೀಸ್ ಬಾಲ್ಸನ್ನು ಒಂದೊಂದಾಗಿ ಹಾಕಿ ಒಕೇಶ್ನಲಿ ಸ್ಟಿರ್ ಮಾಡ್ತಾಯಿರಿ. ಇವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. 1 ರಿಂದ 2 ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಆಗೋರು ಫ್ರೈ ಮಾಡಿ. ಕಾರ್ನ್ ಚೀಸ್ ಬಾಲ್ಸ್ ತಿನ್ನಲು ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.